ನನಗಿವತ್ತು ನಮ್ಮ ಮಾವ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ಕೊಟ್ರು. ಹಾಗೆ ನಿಮ್ಮ ಮನೇಲಿ ನಿಮ್ ತಂದೆ ಮಾಡೋ ಯಾವ ಅಡ್ಗೆ ತುಂಬಾ ಇಷ್ಟ ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮಾವ ಫ್ರೈಡ್ ರೈಸ್ ಮಾಡೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ ತಗೊಂಡು ಸ್ವಲ್ಪ ಈರುಳ್ಳಿ, ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರು. ಆ ಫ್ರೈ ಆಗೋ ಗ್ಯಾಪಲ್ಲಿ ನಮ್ಮ ಅತ್ತೆ ಮಾವನ ಹತ್ರ ಡ್ಯಾನ್ಸ್ ಕೂಡ ಮಾಡ್ಸಿದ್ವಿ. ಇವತ್ತು ನಮ್ಮ ಮಾವ ಡ್ಯಾನ್ಸ್ ಕೂಡ ಚೆನ್ನಾಗಿ ಹೇಳ್ಕೊಟ್ರು ನಮಗೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ತರಕಾರಿಗಳನ್ನ ಹಾಕಬೇಕು. ಬೀನ್ಸು, ಕಾಳು ಮತ್ತೆ ಕ್ಯಾರೆಟ್ನ ಹಾಕೋತಿದೀವಿ. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ನೀವು ಅದನ್ನ ಹಾಕೋಬಹುದು. ತರಕಾರಿ ಎಲ್ಲ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ. ಬೆಂದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ಚಿಲ್ಲಿ ಪೌಡರು, ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಆದ್ಮೇಲೆ ಸ್ವಲ್ಪ ತುಪ್ಪ ಮತ್ತೆ ನಿಂಬೆಹಣ್ಣು ರಸನ ಹಾಕಿ, ಜಾಸ್ತಿ ನಿಂಬೆಹಣ್ಣು ರಸ ಹಾಕೋದಕ್ಕೆ ಹೋಗ್ಬೇಡಿ, ಚಿತ್ರಾನ್ನ ಆಗ್ಬಿಡುತ್ತೆ. ಈ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಲಾಸ್ಟ್ಗೆ ಡೆಕೋರೇಷನ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಗಿರುತ್ತೆ. ರೆಡಿ ಆದ್ಮೇಲೆ ನಮ್ಮ ಅಪ್ಪ ಇದನ್ನ ಹಾಗೆ ಪ್ಲೇಟಿಗೆ ಸರ್ವ್ ಮಾಡಬಾರ್ದು ಅಂತ ಒಂದು ಬಟ್ಲೊಳಗೆ ಫ್ರೈಡ್ ರೈಸ್ನ ಹಾಕಿ ಈ ತರ ಡೆಕೋರೇಷನ್ ಮಾಡಿ ನಮಗೆ ಸರ್ವ್ ಮಾಡಿದ್ರು. ನಮ್ಮ ಮಾವ ಮಾಡಿದ ಫ್ರೈಡ್ ರೈಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಮಗೆ ಅರ್ಹವಾದ ಎಲ್ಲವನ್ನೂ ನೀಡುತ್ತದೆ. ಎಲ್ಲರ ದಿನ ಶುಭವಾಗಲಿ. ಎಲ್ರೂ ಖುಷಿ ಖುಷಿಯಾಗಿ ಇರಿ.